ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತೇನಪ್ಪ ಅಂದರೆ ಬನ್ನಿ, ಇವತ್ತು ಅದು ಟಾಪು ರೆಡಿಮೇಡ್ ಟಾಪ್ ಆಲ್ಟ್ರೇಷನ್ ಮಾಡೋಣ. ಮುಖ್ಯವಾಗಿ ಏನಪ್ಪ ಅಂದರೆ ಈ ಥರ ಸ್ಲಿಟ್ಟು, ಈ ಥರ ಸೈಡ್ ಬರುತ್ತಲ್ಲ ನೋಡಿ, ಇಲ್ಲಿವರೆಗೂ ಇದೆ ಸ್ಟಿಚಿಂಗು, ಇಲ್ಲಿವರೆಗೂ ಇದೆ ಸ್ಟಿಚಿಂಗು. ಇವಾಗ ಇದನ್ನು ಅವ್ರಿಗೆ ಇಷ್ಟು ಬೇಡ, ಮೇಲಕ್ಕೆ ಇಷ್ಟಕ್ಕೆ ಸ್ಲಿಟ್ಟು ಓಪನ್ ಮಾಡಿ ಸ್ಟಿಚ್ ಮಾಡಬೇಕು. ಇದು ಒಂದು ಈ ರೆಡಿಮೇಡ್ ಟಾಪಲ್ಲಿ ಬರುವಂಥ ಒಂದು ಪ್ರಾಬ್ಲಮ್. ಇದು ಸುಮಾರು ಜನಕ್ಕೆ ಸ್ಲಿಟ್ಟು ಜಾಸ್ತಿ ಕೆಳಗಡೆ ಇರುತ್ತೆ, ಇಷ್ಟ ಆಗೋಲ್ಲ, ಆಮೇಲೆ ಟೈಟ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಓಪನ್ ಇಡಲೇಬೇಕಾಗುತ್ತೆ. ಸುಮಾರು ಟಾಪ್ಗಳು ಈ ಥರ ಹೊಲ್ಸ್ಕೊಂಡು ಹೋಗ್ತಾರೆ ನನ್ನ ಹತ್ರ. ಅದನ್ನು ಯಾಕೆ ತೋರಿಸ್ಬಾರ್ದು, ಕೆಲವ್ರಿಗೆ ಗೊತ್ತಾಗೋದಿಲ್ಲ, ಕೆಲವ್ರು ಕೇಳಿದಾಗ ಹೆಂಗೆ ಒಳ್ಳೆಯದು ಅನ್ನೋದು ಕನ್ಫ್ಯೂಸಲ್ಲಿರುತ್ತೆ ಬಿಗಿನರ್ಸ್ಗೆ. ಅವ್ರಿಗೋಸ್ಕರ ಈ ವಿಡಿಯೋ. ಇದನ್ನು ಯಾವ ರೀತಿ ಸೈಡ್ ಫಿಟ್ಟಿಂಗ್ ಮಾಡೋದು ಮತ್ತು ಸ್ಲಿಟ್ ಈ ಥರ ಕೊಟ್ಟಾಗ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಈ ಥರ ನಿಮಗೆ ಎಷ್ಟು ಕೇಳಿದ್ದಾರೆ ಸ್ಲಿಟ್ಟು ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ನಾನು ಇಲ್ಲಿ ನ್ಯಾಚ್ ಹಾಕ್ಕೊಂಡಿದ್ದೀನಿ. ನ್ಯಾಚ್ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಓಪನ್ ಮಾಡ್ಕೋಬೇಕು. ಇಲ್ಲೇನು ಸ್ಟಿಚ್ ಹಾಕಿರ್ತಾರಲ್ಲ ಅದು ಓಪನ್ ಮಾಡ್ಕೋಬೇಕು. ಯಾಕಪ್ಪ ಅಂದರೆ ಇವಾಗ ಇಲ್ಲಿಂದ ನಾವು ಇದನ್ನು ಈ ಥರ ಸ್ಟಿಚ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಓಪನ್ ಆಗಿಬಿಟ್ಟು ಇಲ್ಲಿ ನಮಗೆ ಇಷ್ಟಕ್ಕೆ ಬರಬೇಕು ಸ್ಟಿಚ್ಚು. ಓಕೆನಾ? ಇವಾಗ ಇಲ್ಲಿ ನಾವು ಮೆಜರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡಿಕೊಂಡು ಇದನ್ನು ಫೋಲ್ಡ್ ಮಾಡಬೇಕಾಗುತ್ತೆ. ಇದನ್ನು ಸ್ವಲ್ಪ ಮೇಲ್ಗಡೆ ಒಂಚೂರು ತೆಗೀರಿ, ಯಾಕೆಂದರೆ ಇದು ನೀಟಾಗಿ ಇದು ಫೋಲ್ಡಿಂಗ್ ಆಗಬೇಕಲ್ಲ, ಅದಕ್ಕೋಸ್ಕರ. ಈ ಕಡೆನೂ ಅಷ್ಟೇ, ಹಂಗೆ ಎರಡು ಕಡೆನೂ ಸೇಮ್ ಅದೇ ರೀತಿಯೇ ರೆಡಿ ಮಾಡ್ಕೊಳ್ಳಿ. ಈ ರೀತಿ ಆಯಿತು. ಇವಾಗ ಫಿಟ್ಟಿಂಗು ಸ್ಟಿಚ್ ಮಾಡೋಕ್ಕೆ ಅಳತೆ ತೊಗೊಳ್ಳೋಣ. ಯಾವ ರೀತಿ ತೊಗೊಳ್ಳೋದು ನೋಡೋಣ ಬನ್ನಿ. ಮೊದಲನೇದಾಗಿ ಈ ಥರ ಇಟ್ಕೊಳ್ಳಿ, ಉಲ್ಟಾ ಮಾಡಿ ಈ ಥರ ಇಟ್ಕೋಬೇಕು. ಓಕೆನಾ? ಟಾಪ್ನ ಈ ಥರ ಉಲ್ಟಾ ಮಾಡಿ ಇಟ್ಕೊಳ್ಳಿ. ಅದು ಸೀದಾ ಇಟ್ಕೊಳ್ಳಿ, ಉಲ್ಟಾ ಇಟ್ಕೊಬೇಡಿ, ಸೀದಾ ಈ ಥರ ಬರಲಿ. ಇವಾಗ ಇಟ್ಕೊಂಡು ಟೇಪಲ್ಲಿ ನಿಮ್ಗೆ ಏನು ಮೆಜರ್ಮೆಂಟ್ ಕೊಟ್ಟಿರ್ತಾರೆ ಆ ಮೆಜರ್ಮೆಂಟ್ ಅಳತೆ ತೊಗೋಬೇಕಾಗುತ್ತೆ. ಇದ್ರ ಎದೆ ಸುತ್ತಳತೆ ಬಂದ್ಬಿಟ್ಟು ನಮಗೆ 34 ಇದೆ. 34 ಅಂದರೆ 1 ಇಂಚ್ ಲೂಸ್ ತೊಗೋತೀನಿ. ಇದು ರೆಡಿಮೇಡ್ ಆಗಿರೋದ್ರಿಂದ ಬೇಕು ಅಂದರೆ ಒಂದು ಸ್ಟಿಚ್ ಹಾಕ್ಕೊಡ್ಬೋದು, ತೊಂದರೆ ಏನಿಲ್ಲ. ಸಖತ್ ಟೈಟ್ ಆಗಿಬಿಟ್ರೆ ಮತ್ತೆ ಬಿಚ್ಚಬೇಕಾಗುತ್ತೆ, ಅದಕ್ಕೋಸ್ಕರ 34, 35 ತೊಗೊಂಡಿದ್ದೀನಿ, ಅಂದರೆ 17.5. ಇವಾಗ 17.5 ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ? ಕಂಕ್ಳಿಂದ ಈ ಕಂಕ್ಳವರೆಗೂ 17.5. ಓಕೆನಾ? 17.5 ಇಲ್ಲಿ ಮಾರ್ಕ್ ಮಾಡೋಣ. ಓಕೆನಾ? ನಿಮಗೆ ಇದು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಈ 17.5ನ ಈ ರೀತಿ 2 ಭಾಗ ಮಾಡಿ. ಓಕೆನಾ? 17.5ನೇ 8 ಮುಕ್ಕಾಲು ಅಂತ ಇಲ್ಲಿ ಮಧ್ಯೆ ಇದೆಯಲ್ಲ, ಇಲ್ಲಿ ನ್ಯಾಚ ಇದು ವಿ ಶೇಪಲ್ಲಿ ಇಲ್ಲಿ ನೆಕ್ ಇದೆಯಲ್ಲ, ಇಲ್ಲಿಂದ 7 ಮುಕ್ಕಾಲು ತೊಗೊಳ್ಳಿ. ನೋಡಿ, ಕರೆಕ್ಟಾಗಿ ಬಂದಿದೆ. ನಿಮ್ಗೆ ಈ ಕಡೆಯಿಂದನೂ ಬೇಕಾದರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತಪ್ಪ ಅನ್ನೋದಾದರೆ ಈ ಥರ ತೊಗೊಳ್ಳಿ. ನೋಡಿ, ಈ ರೀತಿ ತೊಗೊಂಡಾಗ ನಿಮ್ಗೆ ಕರೆಕ್ಟಾಗಿ ಬರುತ್ತೆ ಅಳತೆ. ಓಕೆನಾ? ನೀವು ಅದನ್ನು ಬೇಕಾದರೆ ಹಂಗೆ ಕಂಟಿನ್ಯೂ ಆಗಿ ಇವಾಗ ಇದನ್ನು ಹಿಂಗೇ ಈಗ ಮಧ್ಯಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಕನ್ಫ್ಯೂಸ್ ಆಗುತ್ತೆ ನಮಗೆ ಅಂದರೆ ಈ ಥರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿಂದ ಅಳತೆ ತೊಗೊಳ್ಳಿ, ಆವಾಗ ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ಓಕೆನಾ? ಇದಾಯಿತು. ಇವಾಗ ಸೈಡ್ ಫಿಟ್ಟಿಂಗ್ ಬಂದ್ಬಿಟ್ಟು ನಮಗೆ 19 ಇಂಚ್ ಹೇಳಿದ್ರು. ಓಕೆನಾ? ಈ ಶೋಲ್ಡರಿಂದ 19 ಇಂಚ್ಗೆ ನಾನು ಮಾರ್ಕ್ ಮಾಡಿ ಆಲ್ರೆಡಿ ಇಲ್ಲಿ ನ್ಯಾಚ್ ತೆಗೆದುಕೊಂಡು ಈ ಥರ ತೊಗೊಳ್ಳಿ. ಇಲ್ಲಿಂದ 19 ಇಂಚು. ಓಕೆನಾ? ಈ ರೀತಿ ತೊಗೊಂಡು ಇಲ್ಲಿ 19 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ. ಓಕೆನಾ? ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ, ಇಲ್ಲಿ 19 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರುವಂಥದ್ದು. ಓಕೆನಾ? ಇವಾಗ ಇದು ರೆಡಿ ಆಯಿತು. ಇವಾಗ ಮತ್ತೆ ಈ ಮಧ್ಯದಲ್ಲಿ ಎಷ್ಟಿದೆ ತೊಗೋಬೇಕು. ಮಧ್ಯದಲ್ಲಿ ಬಂದ್ಬಿಟ್ಟು 30 ಇದೆ, 31 ತೊಗೋತೀನಿ. 31ನ ಈ ಥರ 2 ಭಾಗ ಮಾಡಿ. ಇವಾಗ ಇದನ್ನು ನಾನು ಆಗಲೇ ಹೇಳ್ದಂಗೆ ನಿಮ್ಗೆ ಏನಾದರೂ ಇದು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಈ ಥರ 2 ಭಾಗ ಮಾಡಿ ಇಲ್ಲಿಂದ ತೊಗೊಳ್ಳಿ. ಈ ಮಧ್ಯ ಇಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ, ಇಲ್ಲಿಂದ ಇಲ್ಲಿ ಕಂಕ್ಳಿಂದ ಈ ಮಧ್ಯ ತೊಗೊಳ್ಳಿ. ಓಕೆನಾ? ಈ ಮಧ್ಯದಲ್ಲಿ ಬಂದುಬಿಟ್ಟು ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಈ ಕಡೆಯಿಂದನೂ ಅಷ್ಟೇ ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನು ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ? ಈ ಕಡೆಯಿಂದ ಇದನ್ನು ಜಾಯಿಂಟ್ ಮಾಡಿ ಈ ರೀತಿ. ಓಕೆನಾ? ಆಯಿತಾ? ಇಲ್ಲಿ ಬಂದ್ಬಿಟ್ಟು ಇದು ಏನು ಅಳತೆ ತೊಗೊಂಡಿರ್ತೀರೋ ಅದು ಮಾರ್ಕ್ ಮಾಡ್ಕೋಬೇಕು. ಓಕೆನಾ? ಇದು ಬಂದ್ಬಿಟ್ಟು 30. ಇದು ಕ್ರಾಸ್ ಆಗಿದೆ, ಇದು ಕ್ರಾಸ್ ಇದೆ, ಹಾಗಾಗಿ ಇದನ್ನು ಇಲ್ಲೇ ಇಟ್ಕೊಂಡು ತೋರಿಸ್ತೀನಿ ನೋಡಿ. ಈ ರೀತಿ ಬರುತ್ತೆ. ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬರುತ್ತೆ, ಕ್ರಾಸಾಗಿ ಬರುತ್ತೆ ಸ್ವಲ್ಪ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಇಲ್ಲಿಂದ ಮಾರ್ಕ್ ಮಾಡಿ ಇಷ್ಟೇ. ಮತ್ತು ಸ್ಲೀವ್ಸ್ ಅಳತೆಯನ್ನು ತೊಗೊಂಡ್ಬಿಡ್ಬೇಕು ನೀವು. ಈಗ ಸ್ಲೀವ್ಸ್ ಇದು 3/4 ಇದೆ ಅಷ್ಟೇ, ಉದ್ದ ಇಲ್ಲ. ಇವಾಗ ಇದಕ್ಕೂ ಅಳತೆ ತೊಗೊಬಿಡಿ. ಇದು ಬಂದ್ಬಿಟ್ಟು 9 ಇಂಚ್ ಇದೆ, ಅಂದರೆ 4.25. ಓಕೆನಾ? ಇಲ್ಲಿಂದ ಇಲ್ಲಿಗೆ 4.25ಗೆ ಮಾರ್ಕ್ ಮಾಡಿ ಇದೇನಿದೆ ಇದು ಕಂಕ್ಳ ಹತ್ರ ನೀವು ಮಾರ್ಕ್ ಮಾಡಿರೋದು ಇದನ್ನು ಇಲ್ಲಿಗೆ ತೊಗೊಂಡು ಹಿಂಗೆ ಸೇರಿಸ್ಕೊಳ್ಳಿ. ಓಕೆನಾ? ಇವಾಗ ಇದಾಯಿತು. ಇವಾಗ ಇದು ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಪೆಟಿಕೋಟ್ಸು ಈ ಥರದನ್ನೆಲ್ಲ ನೀವು ಸ್ಟಿಚ್ ಮಾಡೋದ್ರಿಂದ ನಿಮ್ಗೆ ಆರಾಮಾಗಿ ಒಂದು ತಿಂಗ್ಳಿಗೆ ಅಷ್ಟೋ ಇಷ್ಟೋ ಅಮೌಂಟ್ನ ಅರ್ನಿಂಗ್ನ ಮಾಡ್ಬೋದಾಗುತ್ತೆ. ಓಕೆನಾ? ಹಂಗಾಗಿ ಈ ಥರದನ್ನು ಬಿಡೋಕ್ಕೆ ಹೋಗಬೇಡಿ. ಯಾವುದೇ ಆದರೂ ಅಷ್ಟೇ, ಕಸ್ಟಮರ್ಸ್ ಬಂದಾಗ ನಿಮ್ಗೆ ಯಾವ ಬ್ಲೌಸ್ ಆಗಲಿ, ಡ್ರೆಸ್ ಆಗಲಿ, ನೈಟಿ ಆಗಲಿ, ಏನೇ ಆಲ್ಟ್ರೇಷನ್ ಬಂದರೂ ಆಗಲ್ಲ ಅಂತ ಹೇಳಕ್ಕೆ ಹೋಗಬೇಡಿ. ಓಕೆನಾ? ಎಲ್ಲ ಹಾಗೇ ಸ್ಟಿಚ್ ಮಾಡಿ ಈ ರೀತಿ ನೀಟಾಗಿ
ಒಂದೇ ಲೆವೆಲ್ಗೆ ಸ್ಟಿಚ್ ಮಾಡಿ ಈ ರೀತಿ ತಗೊಂಡು ಇದು ಸ್ಲಿಟ್ಟು. ಇವಾಗ ತಿರ್ಗಾ ಇಲ್ಲಿ ಕೆಲಸ ಇದೆ, ಅದು ತೋರಿಸ್ಕೊಡ್ತೀನಿ ನಾನು. ಇವಾಗ ಫಸ್ಟ್ ಇದು ಸ್ಟಿಚ್ ಮಾಡಿಬಿಡೋಣ. ಈ ರೀತಿ ನಿಮ್ಗೆ ಎಷ್ಟು ಬೇಕಷ್ಟು ಸ್ಟಿಚ್ ಹಾಕ್ಕೊಳ್ಳಿ. ನಾನೊಂದು 3 ಸ್ಟಿಚ್ ಹಾಕ್ತೀನಿ. ಯಾಕಪ್ಪ ಅಂದರೆ ಅವ್ರಿಗೆ ಒಂದೊಂದು ಸ್ಟಿಚ್ ಅಕಸ್ಮಾತ್ ಬಿಚ್ಕೋತೀನಿ ಅಂದರೆ ಬಿಚ್ಕೊಳ್ಳಿ ಅಂತ ಅಷ್ಟೇ. ಓಕೆನಾ? ಅದ್ರ ಪಕ್ಕದಲ್ಲಿ ಹಾಕಿದ್ರೆ ಅವರು ಅಕಸ್ಮಾತ್ ಟೈಟ್ ಆಯಿತು ಅಂದರೆ ಬಿಚ್ಕೋತಾರೆ. ಓಕೆನಾ? ಅದಕ್ಕೋಸ್ಕರ ಅಷ್ಟೇ ಈ ರೀತಿ ಸ್ಟಿಚ್ ಹಾಕಿದ್ರೆ ಆಯಿತು. ಓಕೆನಾ? ಮತ್ತು ಈ ಕಡೆಯಿಂದ ಸ್ಟಿಚ್ ಮಾಡ್ಕೊಂಡ್ಬಿಡೋಣ. ಈ ಕಡೆಯಿಂದ ಈ ರೀತಿ ಇದು ಅಷ್ಟೇ. ಇವಾಗ ಈ ಕಡೆ ಸ್ಲೀವ್ಸ್ ಆಲ್ರೆಡಿ ನಾವು ಸ್ಟಿಚ್ ಹಾಕಿದ್ದೀವಲ್ಲ, ಹಂಗಾಗಿ ಇದನ್ನೇ ಅಳತೆ ತೊಗೋಬೋದು, ತೊಂದರೆ ಏನಿಲ್ಲ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಈ ಮಾರ್ಕಿಗೆ ಇದನ್ನು ಜಾಯಿನ್ ಮಾಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸ್ಲಿಟ್ ಹತ್ರ ನೀವು ಯಾವಾಗ್ಲೂ ಅಲ್ಲಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ, ಯಾಕೆಂದರೆ ಸ್ಲಿಟ್ ನೀಟಾಗಿ ಬರಬೇಕು. ಇವಾಗ ಆಲ್ರೆಡಿ ಇದು ರೆಡಿಮೇಡ್ ಆಗಿದ್ರೂ ಸ್ಲಿಟ್ ಅವ್ರಿಗೆ ಮೇಲಕ್ಕೆ ಬೇಕು ಅಂದ್ಬಿಟ್ಟು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿರೋದು. ಹಂಗಿದ್ದಾಗ ನೀಟಾಗಿ ಅಲ್ಲಿ ಫಿನಿಶಿಂಗ್ ಕೊಡಬೇಕಾಗುತ್ತೆ. ಓಕೆನಾ? ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಇವಾಗ ಅಲ್ಲಿ ನಾವು ಒಂದು 2 ಇಂಚಷ್ಟು ಬಿಟ್ಟಿದ್ದೀವಲ್ಲ, ಓಪನ್ ಮಾಡಿದ್ದೀವಲ್ಲ, ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಅಲ್ಲೇನಾಗುತ್ತೆ, ಬಟ್ಟೆ ಜಾಸ್ತಿ ಬರುತ್ತೆ. ಇವಾಗ ನಾವೇನು ಫೋಲ್ಡಿಂಗ್ ಆಲ್ರೆಡಿ ರೆಡಿ ಇರುತ್ತಲ್ಲ, ಇಲ್ಲಿ ಬಟ್ಟೆ ಜಾಸ್ತಿ ಬರುತ್ತೆ ಸ್ಲಿಟ್ ಹತ್ರ. ಅವಾಗ ಏನಪ್ಪ ಮಾಡಬೇಕು ಅಂದರೆ ನೀವು ಕೆಳಗಡೆಯಿಂದನೇ ಫೋಲ್ಡ್ ಮಾಡ್ಕೋಬೇಕು. ಓಕೆನಾ? ಕೆಳಗಡೆಯಿಂದ ನೀಟಾಗಿ ಫೋಲ್ಡ್ ಮಾಡ್ಕೊಂಬಂದು ಇಲ್ಲಿ ಫಿನಿಶಿಂಗ್ ಕೊಡಬೇಕು ಸ್ಲಿಟ್ ಹತ್ರ. ಓಕೆನಾ? ಆ ರೀತಿ ಮಾಡಿದಾಗ ನಿಮಗೆ ಅಲ್ಲಿ ಸ್ಲಿಟ್ ಹತ್ರ ನೀಟಾಗಿ ನೀವು ಮಾಮೂಲಿ ಡ್ರೆಸ್ ಹೊಲಿತಿರಲ್ಲ ಆ ಥರ ಫಿಟ್ಟಿಂಗ್ ಬರುತ್ತೆ. ಓಕೆನಾ? ಇವಾಗ ರೆಡಿಮೇಡ್ ಎಲ್ಲ ಒಂದೊಂದ್ಸಲ ಸುಮ್ಮನೆ ಸೈಡಲ್ಲಿ ಸ್ಟಿಚ್ ಮಾಡಿಬಿಟ್ಟಿರ್ತಾರೆ. ಈ ಥರ ನಾವು ಫಸ್ಟು ಸೈಡ್ ಸ್ಟಿಚ್ ಮಾಡಿಕೊಂಡು ಆಮೇಲೆ ಈ ಥರ ಫೋಲ್ಡ್ ಮಾಡಿದಾಗ ಒಂಥರ ಫಿನಿಶಿಂಗ್ ನೀಟಾಗಿ ಬರುತ್ತೆ, ನೋಡೋಕ್ಕೂ ಒಂಥರ ಲುಕ್ಕಾಗಿ ಕಾಣಿಸುತ್ತೆ ಡ್ರೆಸ್ಸು. ಓಕೆನಾ? ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಕೆಳಗಡೆಯಿಂದನೂ ಫೋಲ್ಡ್ ಮಾಡ್ಕೋಬೇಕು. ನೀವು ಮೇಲಷ್ಟೇ ಫೋಲ್ಡ್ ಮಾಡೋಕ್ಕಾಗಲ್ಲ, ಕೆಳಗಡೆಯಿಂದನೂ ಫೋಲ್ಡ್ ಮಾಡಿಕೊಂಡು ಒಂದು ಫೋಲ್ಡಿಂಗ್ನ ಆವಾಗ ಅಲ್ಲಿ ಫೋಲ್ಡ್ ಮಾಡಿ ಫಿನಿಶಿಂಗ್ ಕೊಡಬೇಕು. ಓಕೆನಾ? ಈ ರೀತಿ ಮಾಡೋದ್ರಿಂದ ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ಥರ ಮಾಡೋದ್ರಿಂದ ನೀವು 100 ರೂಪೀಸ್ ಚಾರ್ಜ್ ಮಾಡ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈ ಥರ ಸೈಡ್ ಓಪನ್ ಮಾಡಿ ಯಾರು ಜಾಸ್ತಿ ಸ್ಟಿಚ್ ಮಾಡೋದಕ್ಕೆ ಇಷ್ಟಪಡಲ್ಲ. ಸೈಡಲ್ಲಿ ಅದನ್ನ ಓಪನ್ ಮಾಡಿ ಸ್ಟಿಚ್ ಮಾಡಿ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಆ ಥರದ್ದು ನೀವು ಬಟ್ಟೆ ಬರ್ತಿಲ್ಲ ಅನ್ನೋರು ಈ ಥರದನ್ನು ಚಾಯ್ಸ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರ್ಸ್ ಆರಾಮಾಗಿ, ಇವಾಗ ಇವ್ರು ಒಬ್ಬರು ಹೊಲ್ಸ್ಕೊಂಡು ಹೋದರೆ ಅವ್ರು ಇನ್ನೊಬ್ರು ಹೇಳ್ತಾರೆ, ಯಾಕೆಂದರೆ ಅವ್ರಿಗೆ ಸ್ಲಿಟ್ಟು ಮೇಲ್ ಬೇಕಾಗಿರುತ್ತೆ. ಆವಾಗ ನಿಮಗೆ ಹೊಲ್ಕೊಡೋರು ಸಿಗದೇ ಇರೋ ಕಾರಣ ಅವ್ರು ಬಂದು ಹೊಲ್ಸ್ಕೊಂಡು ಹೋಗ್ತಾರೆ. ಓಕೆನಾ? ಈ ಥರ ನೀವು ರೆಡಿಮೇಡ್ ಟಾಪ್ಗಳನ್ನ ಹೊಲಿದು ಸ್ಟಿಚ್ ಮಾಡಿ ಅರ್ನಿಂಗ್ನ ಮಾಡ್ಬೋದು. ಓಕೆನಾ? ಈಗ ನೀವು ಇದು ಹೆಂಗಿಲ್ಲ ಅಂದರೂ 100 ರೂಪೀಸ್ ಚಾರ್ಜ್ ಮಾಡ್ಬೋದು. ಓಕೆನಾ? 100 ರೂಪೀಸ್ ತೊಗೋಬೋದು. ಇದು ನೀಟಾಗಿ ಸ್ಟಿಚ್ ಮಾಡಿ ಆಯಿತು ನೋಡಿ. ಇನ್ನು ಈ ಕಡೆನೂ ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಒಂದೇ ಸಮಾನ ತಗೊಳ್ಳಿ. ಇದೊಂದು ಸ್ಲಿಟ್ನ ನೀವು ನೀಟಾಗಿ ಹಿಡಿಯೋದು ಕಲ್ತ್ಕೊಂಡ್ಬಿಟ್ರೆ ಇದು ಚೂಡಿದಾರ್ ಟಾಪು ಅವೆಲ್ಲ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ? ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಈ ರೀತಿ ಸ್ಟಿಚ್ ಮಾಡ್ಕೊಂಡು ಸ್ಲಿಟ್ ಎಷ್ಟು ನೀಟಾಗಿ ಬಂದಿದೆ ನೋಡ್ತಾ ಇರ್ಬೋದು, ಎಷ್ಟು ನೀಟಾಗಿ ಬಂದಿದೆ. ಈ ರೀತಿ ಸ್ಲಿಟ್ನ ನೀವು ರೆಡಿ ಮಾಡ್ಕೊಳ್ಬೋದು. ಓಕೆನಾ? ಈ ಥರ ನೀಟಾಗಿ ಫಿನಿಶಿಂಗ್ ಆಗಿರುತ್ತೆ. ಈ ರೀತಿ ಸೈಡಲ್ಲಿ ನೀಟಾಗಿ ಬರುತ್ತೆ. ಓಕೆನಾ?
ಈ ರೀತಿ ನೀವು ರೆಡಿಮೇಡ್ ಟಾಪ್ನ ಫುಲ್ಲು ಸ್ಟಿಚ್ ಮಾಡಿ ಈ ಥರ ಸೈಡ್ ಇಟ್ಕೊಟ್ರೆ ನಿಮ್ಗೆ ಆರಾಮಾಗಿ ಅರ್ನಿಂಗ್ನ ಮಾಡ್ಬೋದು. ಓಕೆನಾ ನೋಡಿ, ನೀಟಾಗಿ ಬಂತು ನೋಡಿ. ಅವ್ರಿಗೆ ಸ್ವಲ್ಪ ಹಿಡಿಯುತ್ತೆ ಅಂತ ಹೇಳ್ತಾನೆ ಇರ್ತಾರೆ, ಅದಕ್ಕೋಸ್ಕರ ನೀವು ಯಾವಾಗಲೂ ಇದು ಮಾಡೋದು. ಓಕೆನಾ ನೋಡಿ, ಈ ಥರ ಹಿಂಗೆ ಇಟ್ಕೊಳ್ಳುತ್ತೆ ಅಂದಾಗ ಏನು ಮಾಡಬೇಕಪ್ಪ ಅಂದರೆ ಇವಾಗ ಈ ಕಡೆ ನ್ಯಾಚ್ ಹಾಕ್ಕೊಬೇಕು. ಅವಾಗ ಏನಾಗುತ್ತೆ, ಅದು ಇಟ್ಕೊಳ್ಳಲ್ಲ ಆ ಥರ. ಇಲ್ಲಾಂದರೆ ಏನಾಗುತ್ತೆ, ಒಂಥರ ಇದು ಕಾಲರ್ ನೆಕ್ ಆಗಿರೋದ್ರಿಂದ ಸುಕ್ಕಾಗುತ್ತೆ ನೋಡಿ. ತೋರಿಸ್ಕೊಡ್ತೀನಿ. ಇವಾಗ ಇಲ್ಲಿ ಒಂದೆರಡು ನ್ಯಾಚ್ ಹಾಕಿ ಈ ಥರ, ಇವಾಗ ಆ ಥರದ್ದು ನೀಟಾಗಿ ಕೂತ್ಕೊಳ್ಳುತ್ತೆ, ಸುಕ್ಕಾಗಲ್ಲ. ಓಕೆನಾ, ಈ ಥರ ನಾವು ಟಾಪ್ ಸ್ಟಿಚ್ ಮಾಡುವಾಗ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ. ಓಕೆನಾ, ನ್ಯಾಚ್ ಇದು ಓರ್ಲಕ್ಕೆಲ್ಲ ಮಾಡಿದ್ಮೇಲೆ ಆ ಥರ ಒಂದೊಂದು ನ್ಯಾಚ್ ಹಾಕ್ಬಿಟ್ರೆ ಅದು ನೀಟಾಗಿ ಫಿನಿಶಿಂಗಾಗಿ ಕೂತ್ಕೊಳ್ಳುತ್ತೆ. ಓಕೆನಾ ನೋಡಿ, ಇಷ್ಟು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಿಮ್ಗೆ ಅಷ್ಟು ನೋಡಿ, ಇವಾಗಲೇ ಹೊಡೆದಿದ್ದೀನಿ, ನ್ಯಾಚ್ ಹಾಕಿದ್ದು ಚೆನ್ನಾಗೈತೆ. ಈ ಥರ ಈ ಥರ ಒಂದು ಟೇಬಲ್ ಮೇಲಿಟ್ಟು ಈ ಥರ ಗೀಚಿದ್ರೆ ನಿಮಗೆ ಅದು ನೀಟಾಗಿ ಬಂದುಬಿಡುತ್ತೆ. ಸುಕ್ಕಿದ್ರೆ ನೀಟಾಗಿ ಕೂತ್ಕೊಳ್ತು ನೋಡಿ, ಈ ಥರ. ಓಕೆನಾ, ಈ ರೀತಿ ಮಾಡ್ಬೋದು ನೋಡಿ. ಎಷ್ಟು ನೀಟಾಗಿ ಬಂದಿದೆ ಇವಾಗ ನೋಡಿ. ಸ್ಲಿಟ್ ಆಗಲಿ ಫಿಟ್ಟಿಂಗ್ ಆಗಲಿ ಎಲ್ಲ ನೀಟಾಗಿ ಬಂದಿದೆ. ಓಕೆನಾ, ಈ ರೀತಿ ನೀವು ಚೂಡಿದಾರ್ ರೆಡಿ ಟಾಪ್ನ ಆಲ್ಟ್ರೇಷನ್ ಮಾಡ್ಬೋದು, ತುಂಬಾ ನೀಟಾಗಿ ಬರುತ್ತೆ. ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.